ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ECIL ರಿಕ್ವೈರ್ಮೆಂಟ್ 2025 ಆನ್ಲೈನಲ್ಲಿ ಇಂಜಿನಿಯರ್ಸ್ಗಳು ಮತ್ತು ಟೆಕ್ನಿಷಿಯನ್ಗಳು ಮತ್ತು ITI ಆದವರಿಗೆ ಈ ಕೆಲಸದಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲನೂ ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಫೋನ್ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿಕೊಡ್ಬೋದು. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಏಜ್ ಲಿಮಿಟ್ ಇದೆಯಲ್ಲ 18 ರಿಂದ 35 ವರ್ಷ ಅಂತ ಕೊಟ್ಟಿದ್ದಾರೆ. ಮತ್ತೆ ಇದು ಲಾಸ್ಟ್ ಡೇಟ್ ಇದೆಯಲ್ಲ ಜುಲೈ 7ರ ಒಳಗೆ ನೀವಿಲ್ಲಿ ಅರ್ಜಿಯನ್ನು ಅಪ್ಲೈ ಮಾಡಬೇಕು. ಲೊಕೇಶನ್ ಆಲ್ ಇಂಡಿಯಾದ ಎಲ್ಲ ಕಡೆ ನಿಮಗೆ ಇಲ್ಲಿ ಕೆಲಸ ಆಗ್ಬೋದು. ಓಕೆ, ಇದು ಇಲ್ಲಿ ಉಂಟಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ತುಂಬಾ ಸೂಪರ್ ಆಗಿದೆ. ಅಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿರಬೇಕು, ಇಲ್ಲ 12ನೇ ಕ್ಲಾಸು, ಇಲ್ಲಾಂದ್ರೆ ಗ್ರಾಜುಯೇಟು, ಇಲ್ಲಾಂದ್ರೆ IIT ಕಂಪ್ಲೀಟ್ ಆಗಿರಬೇಕು. ಓಕೆ, ಹಾಗೆ ಸ್ಯಾಲ್ರಿ ಇದೆಯಲ್ಲ 28,000ದಿಂದ 45,000 ತನಕ ಇಲ್ಲಿ ಪ್ಯಾಕೇಜ್ ಕೊಡ್ತಿದ್ದಾರೆ. ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ನೀವು ವೆಬ್ಸೈಟ್ ವಿಸಿಟ್ ಮಾಡಿ ಇಲ್ಲಿ ಇಂಟ್ರೊಡಕ್ಷನ್ ಅನ್ನು ಓದ್ಕೋಬಹುದು ಕಂಪ್ಲೀಟ್ ಆಗಿ. ನನ್ನ ವೆಬ್ಸೈಟ್ ಲಿಂಕ್ ಇದೆಯಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಪಿನ್ ಮಾಡ್ತೀನಿ. ನೀವು ಅಲ್ಲಿ ಡೈರೆಕ್ಟ್ ಆಗಿ ವೆಬ್ಸೈಟ್ ವಿಸಿಟ್ ಮಾಡಿ ಇಂಟ್ರೊಡಕ್ಷನ್ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಇಲ್ಲಿ ಕೆಳಗಡೆ ನೋಡ್ಕೋಬಹುದು, ಇದು ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್. ಅಂದ್ರೆ ಇದು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಹೆಡ್ ಕ್ವಾರ್ಟರ್ ಇದೆಯಲ್ಲ ಇದು ಹೈದರಾಬಾದ್ ತೆಲಂಗಾಣದಲ್ಲಿ ಇರುತ್ತೆ. ಮತ್ತೆ ಟೈಪ್ ಇದೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂತ ಹೇಳ್ತಿದ್ದಾರೆ. ಓಕೆ, ಪ್ರೈಮರಿ ಫೋಕಸ್ ಇಲ್ಲಿ ನೋಡ್ಬೋದು ನ್ಯೂಕ್ಲಿಯರ್ ಎನರ್ಜಿ, ಮತ್ತೆ ಸ್ಪೇಸ್ ಡಿಫೆನ್ಸ್, ಟೆಲಿಕಾಂ, IT ಹೀಗೆ ತುಂಬಾ ಫೆಸಿಲಿಟಿ ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ಮೈನ್ ಕಂಟೆಂಟ್ ನೋಡ್ಕೋಬಹುದು. ಇಲ್ಲಿ ಜಾಬ್ ರೋಲ್ ನೋಡಬಹುದು. ಜಾಬ್ ರೋಲ್ ಅಲ್ಲಿ ಗ್ರಾಜುಯೇಟ್ ಇಂಜಿನಿಯರಿಂಗ್, ಟೆಕ್ನಿಕಲ್ ಆಫೀಸರ್, ಜೂನಿಯರ್ ಟೆಕ್ನಿಷಿಯನ್, ಟ್ರೇಡ್ ಅಪ್ರಿಷಿಯನ್, ಪ್ರಾಜೆಕ್ಟ್ ಇಂಜಿನಿಯರ್ ಹೀಗೆ ತುಂಬಾ ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ. ಮತ್ತೆ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಡ್ ಅಲ್ಲಿ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಸಿವಿಲ್ ಈ ತರ ತುಂಬಾ ಇಲ್ಲಿ ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ BE, BTech ಮತ್ತೆ ಡಿಪ್ಲೊಮಾ, ITI ಮತ್ತೆ ಗ್ರಾಜುಯೇಟ್, ಡಿಗ್ರಿ ಈ ತರ ಎಲ್ಲ ಪೋಸ್ಟ್ ನಿಮ್ದು ನೀವು ಅಪ್ಲೈ ಮಾಡ್ಕೋಬಹುದು. ಏಜ್ ಲಿಮಿಟ್ ನೋಡಬಹುದು, ನೀವು 25 ರಿಂದ 30 ವರ್ಷ ಅಂತ ಕೊಟ್ಟಿದ್ದಾರೆ. ಮತ್ತೆ ಏಜ್ ರಿಲ್ಯಾಕ್ಷನ್ ಇದೆಯಲ್ಲ ಅದು ನಿಮಗೆ 35 ವರ್ಷ ತನಕ ಇರಬಹುದು. ಮತ್ತೆ ನ್ಯಾಷನಾಲಿಟಿ ಇದೆಯಲ್ಲ ಮಸ್ಟ್ ಬಿ ಇಂಡಿಯನ್ ಸಿಟಿಸನ್ ಅಂತ ಹೇಳ್ತಿದ್ದಾರೆ. ಮತ್ತೆ ಅಪ್ಲೈ ಮಾಡುವಂತ ವಿಧಾನ ಇಲ್ಲಿ ನೋಡಬಹುದು. ಅಫಿಷಿಯಲ್ ವೆಬ್ಸೈಟ್ ಗೆ ವಿಸಿಟ್ ಮಾಡೋದ್ರ ಮೂಲಕ ಇಲ್ಲಿ ಕ್ಲಿಕ್ ಏರ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಟಿಫಿಕೇಶನ್ ಸಿಗುತ್ತೆ. ಆ ನೋಟಿಫಿಕೇಶನ್ ಓಪನ್ ಮಾಡ್ಕೋಬೇಕು. ನಂತರ ನೋಟಿಫಿಕೇಶನ್ ಕೇರ್ಫುಲ್ ಆಗಿ ರೀಡ್ ಮಾಡ್ಕೋಬೇಕು. ನಂತರ ಆನ್ಲೈನ್ ರಿಜಿಸ್ಟರ್ ಮಾಡಬೇಕು. ನಂತರ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡ್ಕೋಬೇಕು. ನಂತರ ಅಪ್ಲಿಕೇಶನ್ ಫೀಸ್ ಅಲ್ಲಿ ಯಾವುದೇ ರೀತಿಯ ಫೀಸಸ್ ಇದ್ರೆ ಅದನ್ನ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರ ಸಬ್ಮಿಟ್ ಮಾಡ್ಕೊಳ್ಳಿ. ನಂತರ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ ನೀವು ಆನ್ಲೈನ್ ಮುಖಾಂತರ ನೀವು ಇಲ್ಲಿ ಅಪ್ಲೈ ಮಾಡ್ತೀರಲ್ಲ, ನಂತರ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ರೈಟನ್ ಟೆಸ್ಟ್ ಇರುತ್ತೆ, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಮತ್ತೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಮೆಡಿಕಲ್ ಟೆಸ್ಟ್ ಎಲ್ಲಾನು ಇರುತ್ತೆ. ಎಲ್ಲಾನು ಕ್ಲಿಯರ್ ಆದ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಸಿಗುತ್ತೆ. ಇಲ್ಲಿ ಬೆನಿಫಿಟ್ ಏನಿದೆ, ECIL ಅಲ್ಲಿ ಜಾಬ್ ಸೆಕ್ಯೂರಿಟಿ ಇದೆ, ಕಾಂಪಿಟೇಟಿವ್ ಸ್ಯಾಲರಿ ಇದೆ, ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತಿದ್ದಾರೆ, ಮತ್ತೆ ಲರ್ನಿಂಗ್ ಅಪಾರ್ಚುನಿಟಿ ಅಂತ ಹೇಳ್ತಿದ್ದಾರೆ, ಮತ್ತೆ ಪೆನ್ಷನ್ ಮತ್ತೆ ಗ್ರಾಟ್ಯುಯಿಟಿ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡ್ಕೋಬಹುದು. ವೇರ್ ಕ್ಯಾನ್ ECIL ಜಾಬ್ಸ್ ಬಿ ಯೂಸ್ಫುಲ್. ಓಕೆ, ಇಲ್ಲಿ ನೀವು ಡೀಟೇಲ್ಸ್ ಆಗಿ ಇಲ್ಲಿ ಓದ್ಕೋಬಹುದು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ. ಹಾಗೆ ಇಲ್ಲಿ ಕೆಳಗಡೆ ಕೆಲವೊಂದು ಕ್ವಶನ್ ಗಳನ್ನು ಕೊಟ್ಟಿದ್ದಾರೆ. ಆ ಕ್ವಶನ್ ಗಳಿಗೆ ಯಾವ ರೀತಿ ಆನ್ಸರ್ ಮಾಡಿದ್ರೆ ನೀವು ನೋಡ್ಕೋಬಹುದು. ಅದನ್ನ ನೀವು ಕರೆಕ್ಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡ್ಕೋಬಹುದು, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಓಕೆ, ಹಾಗೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ಎಲ್ಲಾನು ವಿವರವಾಗಿ ವಿಡಿಯೋನು ನೋಡ್ಕೊಳ್ಳಿ. ವಿಡಿಯೋ ನೋಡ್ಕೊಂಡ್ ಮೇಲೆ ನೀವು ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಮೇಲೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗೆ ಏನೇ ಡೌಟ್ ಇದ್ರು ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಹಾಗೆ ವಿಡಿಯೋ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.